ಡ್ಯೂಟಿಗಳೇ ಇಲ್ಲ ಟೂ ವೀಲರಿಂದ. ಮತ್ತು ಎಲ್ಲಿ ಬಾಡಿಗೆನೇ ಇಲ್ವಲ್ಲ. 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲೇ. ಬಂದು 1 ಅವರ್ ಮೇಲೇ ಆಯಿತು ಬಂದು. ಈಗ ಟೂ ವೀಲರ್ ಅವ್ರು ಬಂದ್ರಲ್ಲ, ಬಂದು ಈಗ ಪಿಕ್ ಮಾಡ್ಕೊಂಡು ಹೋದ್ರು ಟೂ ವೀಲರಲ್ಲಿ. ನಮಗಂತೂ ಬಿಸ್ನೆಸ್ ಇಲ್ಲ, ಫುಲ್ ಡೌನ್ ಆಗಿದೆ. 1200 ಮಾಡೋದು ಕಷ್ಟ ಆಗ್ತಿದೆ ಈಗ ಬಿಸ್ನೆಸ್. ಲೋನ್ ಗಿನ್ಗೆಲ್ಲ EMI, ಗಾಡಿ EMI ಐತೆ, ಕಟ್ಟೋಕ್ಕಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಈಗ, ಮೊದಲು ಥರ ಇಲ್ಲ. ಮಧ್ಯದಲ್ಲಿ ರ್ಯಾಪಿಡೋ ಸ್ಟಾಪ್ ಆಗಿತ್ತು, ಆಗ ಒಂದು ಸ್ವಲ್ಪ ಬಿಸ್ನೆಸ್ಸು ಆರಾಮಾಗಿತ್ತು, ಈಗಿಲ್ಲ. ಆಮೇಲೆ ಆಟೋದವ್ರ ಮೇಲೆ ಒಂದು ಆರೋಪ ಏನು ಅಂತಂದರೆ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ, ಜಾಸ್ತಿ ದುಡ್ಡು ಕೇಳ್ತಾರೆ ಅನ್ನೋದು ಒಂದು ಆರೋಪ. ನಾವಂತೂ ಕೇಳಲ್ಲ ಸರ್, ನಾವಂತೂ ಕೇಳಲ್ಲ. ಅದೇ ಅದೊಂದು ಆರೋಪ ಇದೆ. ಇದನ್ನ ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ? ಸ್ವಲ್ಪ ಜನ ಕೇಳ್ತಾರೆ ಸ್ಟ್ಯಾಂಡ್ಗಳ ಹತ್ರ, ಈ ರೈಲ್ವೆ ಸ್ಟೇಷನ್ನು ಮತ್ತು ಅಲ್ಲಿ ಇಲ್ಲಿ ಅವ್ರು ಕೇಳ್ತಾರೆ. ನಮಗೆ ಕೇಳಿದ್ದಾರೆ ಸ್ವಲ್ಪ ಜನ, ಇಲ್ಲ ಅಂತ ಹೇಳಲ್ಲ. ನಾವು ಸಿವಿಲ್ ಡ್ರೆಸ್ಸಲ್ಲಿ ಇರೋ ಟೈಮಲ್ಲಿ ಆಟೋ ಹಿಡಿದಾಗ ಕೇಳಿರ್ತಾರೆ ನಮಗೂ. ಬಟ್ ನಾವಂತೂ ಯಾರಿಗೂ ಕೇಳಿಲ್ಲ ಈ ಗಂಟೆ. ಆ ಥರ ಮೀಟ್ರ್ ಏನಿದೆ, ಆನ್ಲೈನ್ ಏನು ಪ್ರೆಸೆಂಟ್ ಇದೆ ಅದರಲ್ಲೇ ಓಡಿಸೋದು. ಗೌರ್ಮೆಂಟ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ರ್ಯಾಪಿಡೋ, ಈ ಓಲಾ ಬೈಕ್ ಟ್ಯಾಕ್ಸಿ ಇದೆಯಲ್ಲ, ಮತ್ತು ಊಬರ್ ಟ್ಯಾಕ್ಸಿ, ಇದು ಸಾರಿ ರ್ಯಾಪಿಡೋದು, ಅದು ಸ್ಟಾಪ್ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ. ಸ್ಟಾಪ್ ಮಾಡೋದು ಸರ್. ಅಲ್ಲ, ಅವ್ರದ್ದು ವೈಟ್ ಬೋರ್ಡ್, ಆ್ಯಕ್ಚುಲಿ ನಿಮ್ಮದು ಎಲ್ಲೋ ಬೋರ್ಡು. ಟ್ಯಾಕ್ಸ್ ಕಟ್ತಾ ಇರ್ತೀರಾ? ನಾವು ಕಟ್ತಾ ಇದ್ದೀವಿ. ಟ್ಯಾಕ್ಸು ಅವ್ರಿಗೂ ಎಲ್ಲೋ ಬೋರ್ಡ್ ಮಾಡಿ ಓಡಿಸ್ಲಾ ಅಥವಾ ಹಿಂಗೆ ಅಂತ? ಸ್ಟಾಪ್ ಮಾಡಿದ್ರೆ ಸಾಕು ಸರ್. ಎಲ್ಲೋ ಬೋರ್ಡ್ ಮಾಡಿ ಓಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ಟಾಪ್ ಮಾಡಿದ್ರೆ ಸಾಕು. ವೈಟ್ ಬೋರ್ಡಲ್ಲಿ ಮಾಡೋದ್ರಿಂದ ತುಂಬ ತೊಂದರೆ ಆಗ್ತಿದೆ. ಎಲ್ಲೋ ಬೋರ್ಡಲ್ಲಿ ಮಾಡಿದ್ರೆ ಪರ್ಮಿಷನ್ ಇತ್ತು ಅಂದರೆ ಎಲ್ಲೋ ಬೋರ್ಡಲ್ಲಿ ಮಾಡಲಿ. ವೈಟ್ ಬೋರ್ಡಲ್ಲಿ ಮಾಡ್ತಿದ್ದಾರಲ್ವ, ತುಂಬ ಎಲ್ರಿಗೂ ತೊಂದರೆ ಅದು. ಹೌದು ಹೌದು, ನಮಗೂ ಅದೇ ಥರ ವೈಟ್ ಬೋರ್ಡಲ್ಲಿ ಏನಾರು ಕೊಡ್ಬೋದು ಅಂತಂದರೆ ನಮಗೂ ಪರ್ಮಿಷನ್ ಕೊಟ್ಬಿಡ್ಲಿ ಸಾಕು. ನಮಗೆ ಎಲ್ಲೋ ಬೋರ್ಡಲ್ಲಿ ಕಟ್ಬಿಟ್ಟು ನಾವು ಎಲ್ಲದನ್ನೂ ಟ್ಯಾಕ್ಸು ಅದು ಇದು 3 ಮತ್ತೊಂದು ಎಲ್ಲದನ್ನೂ ಕಟ್ಟಿ ಕೂಡ ಇವರಿಗೆ ನಾವು ಎಲ್ಲೋ ಬೋರ್ಡಲ್ಲಿ ಓಡಿಸ್ಬೇಕು, ಅವ್ರು ವೈಟ್ ಬೋರ್ಡಲ್ಲಿ ಮಾಡ್ತಾರೆ ಅಂದರೆ ವ್ಯತ್ಯಾಸ ಏನಿದೆ ಸರ್? ನಮಗೂ ವೈಟ್ ಬೋರ್ಡ್ ಮಾಡಿಸ್ಬಿಡ್ಲಿ, ಪರ್ಮಿಷನ್ ಕೊಡಲಿ. ನಮಗೂ ಯಾವುದೇ ರೀತಿ ಅವನು ರ್ಯಾಪಿಡೋ ಮಾಡಲಿ, ಅವರು ಮಾಡಲಿ, ರ್ಯಾಪಿಡೋ ಬೈಕಲ್ಲೇ ಮಾಡಲಿ, ಮತ್ತೊಂದರಲ್ಲೇ ಮಾಡಲಿ, ನಮ್ಗೆ ಸಮಸ್ಯೆ ಆಗೋಲ್ಲ. ನಮಗೂ ವೈಟ್ ಬೋರ್ಡೇ ಕೊಡಲಿ, ನಾವು ಎಲ್ಲಿ ಬೇಕಾರಲ್ಲಿ ನಿಲ್ಸ್ಕೊತೀವಿ, ಎಲ್ಲಿ ಬೇಕಾರಲ್ಲಿ ಹೊಡಿತೀವಿ. ಕೆಲವು ರೋಡಲ್ಲಿ ನಮಗೂ ರಿಸ್ಟ್ರಿಕ್ಷನ್ ಇದೆ. ಎಲ್ಲೋ ಬೋರ್ಡಲ್ಲಾಗಲಿ ಆಟೋಗಳಿಗೆ ಹೋಗೋಂಗಿಲ್ಲ, ಟೂ ವೀಲರ್ ಎಲ್ಲರಲ್ಲೂ ಹೋಗ್ಬೋದು. ಆಟೋದಲ್ಲಿ ಲಗೇಜ್ ಹಾಕೊಂಡು ಹೋದರೆ ಹಿಡಿತಾರೆ. ಟೂ ವೀಲರಲ್ಲಿ ಮಲ್ಟಿಪರ್ಪಸ್ಸು ಹೆಚ್ಚು ಕಮ್ಮಿ ಅಂತಂದರೂ ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟು, ಈ ಕಾರ್ಟು ಆ ಥರ 7-8 ಆ ಥರ ಬೈಕಲ್ಲಿ ಮಾಡ್ತೀರಿ ಅಂದರೆ ಟೂ ವೀಲರಲ್ಲಿ ಆ ಥರ ಅಪ್ಲಿಕೇಶನ್ಗಳಿದೆ. ನಮ್ಗೆ ಯಾವುದಿದೆ ಸರ್? ಲಗೇಜ್ ಹಾಕೊಂಡು ಹೋದರೆ ಮೇಲೆ ಹಾಕ್ತೀರಾ? ಇದು ಲಗೇಜ್ ಆಟೋನ ಪ್ಯಾಸೆಂಜರ್ ಆಟೋನ ಅಂತ ಕೇಳ್ತಾರೆ. ಅವ್ರು ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಆ ರೀತಿ ಕೇಳ್ತಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ? ಯಾರನ್ನು ಕೇಳಬೇಕು? ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ? ಯಾರು ಇದೇನಾದ್ರು ಕೇಳಿದ್ರೆ ಮುಗೀತು, ಅದೆಷ್ಟೇ 1 ದಿವಸ 2 ದಿವಸ ನ್ಯೂಸು, ಸೋಷಿಯಲ್ ಮೀಡಿಯಾ, ಅಲ್ಲಿ ಮುಗ್ದೋಗುತ್ತೆ. ಜನಸಾಮಾನ್ಯರ ಕತೆ ಇಷ್ಟೇ. ಈಗ ನಿಮ್ಮ ಒಂದು ಸಂಘ ಸಂಸ್ಥೆಗಳಿದೆ, ನಿಮ್ಮ ಆಟೋ ಚಾಲಕರ ಸಂಘ? ಸರ್, ಸಂಘ ಸಂಸ್ಥೆಗಳಿದೆ, ಯಾವುದು ಇಲ್ಲ ಅಂತೇನಿಲ್ಲ. ಅದಕ್ಕೂ ಅವ್ರು ಹೇಳ್ತಾರೆ, ಧ್ವನಿ ಎತ್ತುತ್ತಾರೆ. ಅದು ಕಾರ್ಯರೂಪಕ್ಕೆ ತರಬೇಕಲ್ವ? ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀರಾ, ಮತ್ತೊಬ್ಬರು ಮಾತಾಡ್ತಾರೆ. ಮಾತಾಡೋದ್ರಿಂದ ಬಗೆಹರಿಯಲ್ಲ ಯಾವುದು ಕೂಡ. ಕಾರ್ಯರೂಪಕ್ಕೆ ತಂದು ಅದನ್ನು ಚಾಲ್ತಿ ಮಾಡಿದ್ರೆ ಮಾತ್ರ ಬಗೆಹರಿಯುತ್ತೆ. ಈಗ ನಾನು ಮಾತಾಡ್ತೀನಿ, ನೀವು ಮಾತಾಡ್ತೀರ, ಅಲ್ಲಿ ಮುಗ್ದೇ ಹೋಯ್ತು. ಒಂದು ದಿವಸಕ್ಕೆ ಮಾತಾಡ್ತಾರೆ, ಒಂದು ದಿವಸಕ್ಕೆ ಅಲ್ಲಿ ಮುಗಿಸ್ತಾರೆ. ಸೋಷಿಯಲ್ ಮೀಡಿಯಾ ಅದು ಮುಗೀತಲ್ಲ. ಟಿ ವಿಲಿ ಬಂದರೆ ಗೌರ್ಮೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇದ್ರ ಬಗ್ಗೆ ಆದಷ್ಟು ಗಮನ ತಗೊಂಡು ಬೇಗ ಕ್ರಮ ಕೈಗೊಂಡ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಅಷ್ಟೇ ಸರ್. ಅಲ್ಲ, ಅವ್ರು ನಿಲ್ಲಿಸ್ಲಿ ಬೇಡ ಅಂತ ಹೇಳ್ತಿಲ್ಲ. ಎಲ್ಲೋ ಬೋರ್ಡಲ್ಲಿ ಏನಾದ್ರು ಪರ್ಮಿಷನ್ ಕೊಟ್ಟು ಮಾಡಿಸ್ಲಿ. ಎಲ್ಲೋ ಬೋರ್ಡಲ್ಲಿ ಮಾತ್ರ. ವೈಟ್ ಬೋರ್ಡಲ್ಲಿ ಮಾಡಿಸಿ ನಾವು ಎಲ್ಲೋ ಬೋರ್ಡಲ್ಲಿ ಮಾಡಬೇಕು ಅಂತಂದರೆ ಇದ್ಯಾವ ಸರ್? ಇಲ್ಲ ಅಂತಂದರೆ ಆಟೋಗಳು ಏನಿದ್ದಾವೆ ಕಂಪ್ಲೀಟ್ ಎಲ್ಲದಕ್ಕೂ ವೈಟ್ ಬೋರ್ಡ್ ಪರ್ಮಿಷನ್ ಕೊಟ್ಬಿಟ್ಟು ಪರ್ಮಿಟ್ ಕ್ಲಿಯರ್ ಮಾಡಿಕೊಟ್ಬಿಡ್ಲಿ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ಬೇಕಾದ್ರೂ ಓಡಿಸ್ತೀವಿ. ಎಲ್ಲರೂ ಮತ್ತೆ ರಿಸ್ಟ್ರಿಕ್ಷನ್ ಇರಬಾರ್ದು. ಇದು ಇಲ್ಲ ಈ ರೋಡಲ್ಲಿ ಹೋಗೋಂಗಿಲ್ಲ, ಆ ರೋಡಲ್ಲಿ ಹೋಗೋಂಗಿಲ್ಲ ಅಂತ. ಕಮರ್ಷಿಯಲ್ ಇಲ್ಲ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗೋಂಗಿಲ್ಲ, ಬ್ರಿಗೇಡ್ ರೋಡಲ್ಲಿ ಹೋಗೋಂಗಿಲ್ಲ, ಟೂ ವೀಲರ್ ಹೋಗ್ಬೋದು, ನಾವು ಹೋಗೋಂಗಿಲ್ಲ. ನಾವೇನಾದ್ರು ನಿಲ್ಸ್ಕೊಂಡು ಏನಕ್ಕಾರು ಬೇರೆದಕ್ಕೆ ಹೋಗ್ತೀವಾ? ಪಾರ್ಕಿಂಗ್ ಮಾಡ್ಬಿಟ್ಟು ಏನಾರು ಹೋಗ್ತೀವ? ಇಲ್ಲ ತಾನೇ. ಬಾಡಿಗಳು ಏನೋ ಪಿಕಪ್ ಇರುತ್ತೆ, ಡ್ರಾಪ್ ಇರುತ್ತೆ. ಅಟ್ಲೀಸ್ಟ್ ಏನೋ ಒಂದು 100 ಮೀಟ್ರ್ ಹೋದ ಅಂತಂದರೆ ಕೈ ಹಾಕ್ತಾರೆ. ಸುಮ್ಮನೆ ಏನು ಪಿಕಪ್ ಇದೆ ಸರ್ ಅಂದರೆ ಹೇಳೋದು ಕೇಳೋದು ಏನಿಲ್ಲ. 500 ರೂಪಾಯಿ ಬರೆ. ನಾವು ಬೆಳಗಿಂದ ದುಡ್ದಿರ್ತೀವೋ ಬಿಡ್ತಿರ್ತೀವೋ ಅದು ಯಾರು ಕೇಳಲ್ಲ. 500 ರೂಪಾಯಿ ಬರೆ. ಸರ್ ಪಿಕಪ್ ಇದೆ ಅಂತಂದ್ರು ಇದು ಬರೋಂಗಿಲ್ಲಪ್ಪ, ಈ ರೋಡಲ್ಲಿ ಆಟೋ ಎಂಟ್ರಿ ಇಲ್ಲ ಅಂತ ಅವ್ರು ಅಂತಾರೆ. ಇಲ್ಲಿ ನಾವು ಯಾರನ್ನು ಪ್ರಶ್ನೆ ಮಾಡ್ಬೇಕು ಹೇಳಿ? ನಿದ್ದೆ ಮಾಡ್ಕೊಂಡು ಕೂತ್ಕೋಬೇಕು, ಹಿಂಗೆ ನಿದ್ದೆ ಮಾಡ್ಕೊಂಡು ಕೂತ್ಕೋಬೇಕು. ಪೀಕ್ ಅವರ್ ಅಷ್ಟೇ. ಇದು ಮಧ್ಯಾಹ್ನ ಸ್ಟಾರ್ಟ್ ಆದರೆ ಇನ್ನು 4-5 ಗಂಟೆವರೆಗೂ ಏನು ಇಲ್ದಂಗೆ ಅಲ್ಲಿ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಬೇಕು. ಈ ಬೈಕ್ ಇದರಿಂದ ನಮ್ಮ ಮುಂದೆ ಧೈರ್ಯ ಗಿಳಿಸ್ತಾರೆ, ಕುಂಡಿಸ್ಕೊಂಡು ಪಿಕಪ್ ಮಾಡ್ಕೊಂಡು ಅವರೇ ಹೋಗ್ತಾರೆ. ನಾವು ಇಲ್ಲಿ ಕೂತಿರೋ ಇಲ್ಲೇ ಕೂತಿರ್ಬೇಕು. ನಿಮ್ಮ ಸಂಘ ಸಂಸ್ಥೆಗಳಿದಾವೆ, ನಿಮ್ಮ ಆಟೋ ಚಾಲಕರ ಸಂಘ ಸಂಸ್ಥೆಗಳಿದಾವೆ, ಅವ್ರು ಯಾರು ಏನು ಕ್ವಶನ್ ಮಾಡ್ತಾರೆ? ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರ ಒಂಚೂರು ಎಚ್ಚೆತ್ಕೊಂಡ್ರೆ ಸರಿಗಿರ್ತದೆ. ಸರ್ಕಾರನೇ ಹಾಂ, ಹೌದು ಸರ್.
ಅವ್ರು ಎಚ್ಚೆತ್ಕೊಂಡ್ರೆ ಎಲ್ಲ ಆಗುತ್ತೆ, ಸರ್ಕಾರ ಎಚ್ಚೆತ್ಕೊಂಡ್ರೆ. ಅವತ್ತು ವೈಟ್ ಬೋರ್ಡ್ ಇದೆ, ನಿಮ್ದು ಎಲ್ಲೋ ಬೋರ್ಡ್ ಇದೆ, ನೀವು ಟ್ಯಾಕ್ಸ್ ಕಟ್ತಾ ಇರ್ತೀರ. ನಾವು ಕಟ್ಟಲೇಬೇಕಲ್ಲ, ಕಟ್ಟಲಿಲ್ಲ ಅಂದರೆ ಬಿಡ್ತಾರೆ, ಆರ್ ಟಿ ಹೋದ್ರು ಹಿಡ್ದೇ ಹಿಡಿತಾರೆ. ಅವರು 7-8 ಸಾವಿರ ರೂಪಾಯಿ ಒಂದೇ ಸರಿ ಹಾಕ್ತಾರೆ. ಅವ್ರದ್ದು ಏನಂತಾರೆ, ಟೂ ವೀಲರ್ ಯಾರಿಗೋ ಇರ್ತದೆ, ಇವ್ರದ್ದು ಲೈಸೆನ್ಸ್ ಇರ್ತದೆ, ಇವ್ರು ಓಡಿಸ್ತಾ ಇರ್ತಾರೆ, ಪರ್ಮಿಟ್ ಹೌದು, ಬೇರೆ ಲೈಸೆನ್ಸ್ ಇದಿರುತ್ತೆ ಓಡಿಸೋದು. ಇನ್ಯಾರ್ದು ಇದು ನನಗೆ ಹೌದು ಸರ್, ಆ ಥರ ವರ್ಕ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಿ? ಏನು ಹೇಳೋದು, ಅವ್ರು ತಿಳ್ಕೊಬೇಕು. ಟೂ ವೀಲರ್ ಅವರು ನಾವೇನು ಹೇಳೋಕ್ಕಾಗಲ್ಲ ಅವ್ರಿಗೆ. ಅವರು ಆಟೋದವ್ರಿಗೂ ಸಂಸಾರ ಅನ್ನೋದು ಇರ್ತದೆ, ಮಕ್ಕಳು ಮರಿ ಏನಾರು ಇರ್ತಾರೆ, ಅವ್ರು ತಿಳ್ಕೊಬೇಕು ಅದು ಏನಂತ ಹೇಳಿ ಫೈನಲಾಗಿ ಏನಂತ ಹೇಳ್ತಿದ್ದಾರೆ? ಅಷ್ಟೇ. ಇದು ಟೂ ವೀಲರ್ನ ಬ್ಯಾನ್ ಮಾಡಬೇಕು ಅಷ್ಟೇ. ಬ್ಯಾನ್ ಮಾಡಿದ್ರೆ ನಮಗೂ ಒಂಚೂರು ಅನುಕೂಲ ಆಗುತ್ತೆ. ತೊಂದರೆ ಇದೆ ರೀ. ಬ್ಯಾನ್ ಮಾಡಬೇಕಾ ಏನು? ಅದು ನಂಗೆ ಐಡಿಯಾ ಇಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಂಗೆ ಅದ್ರ ಬಗ್ಗೆ. ಟೂ ವೀಲರ್ ಓಡಿಸ್ಲಾ ಪರವಾಗಿಲ್ವಾ? ಅಲ್ಲ, ಟೂ ವೀಲರ್ ಓಡಿಸಿದ್ರೆ ಕಾರ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಎಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅವ್ರಿಗೆ. ಅದು ಟೂ ವೀಲರ್ ಬಂದ್ ಮಾಡಬೇಕು, ಅದು ಬಂದ್ ಮಾಡಬೇಕು. ಅದು ಬಂದ್ ಮಾಡಿದ್ರೆ ಡ್ರೈವರ್, ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗಳು ಜೀವನ ನಡೆಯೋದು. ಇಲ್ಲ ಅಂದರೆ ಎಲ್ಲೋ ಬೋರ್ಡು, ಅವ್ರದ್ದು ವೈಟ್ ಬೋರ್ಡು ಓಡಿಸ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ನೀವು ಎಲ್ಲೋ ಬೋರ್ಡ್ ಟ್ಯಾಕ್ಸು ಕಟ್ಟಬೇಕು ಈ ಕಡೆ. ಹೌದು, ಟ್ಯಾಕ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, FC ಮಾಡಿಸ್ಬೇಕು. ಈಗ ಅದೊಂದು ಗೌರ್ಮೆಂಟು ಪ್ಯಾನಿಕ್ ಬಟನ್ ಅಂತ ಒಂದು ಬಂದಿದೆ, ಅದನ್ನೆಲ್ಲ ಮಾಡಿಸ್ಬೇಕು. ಅದೆಲ್ಲ ತುಂಬ ಕಷ್ಟ ಇದೆ. ಟೂ ವೀಲರ್ ಬ್ಯಾನ್ ಮಾಡಬೇಕು ಅಂತಾರೆ. ಟೂ ವೀಲರ್ ಬ್ಯಾನ್ ಮಾಡ್ಬೇಕು ರೀ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.